ಇನ್ನು ಈ ಪಕ್ಷದ ಕಾರ್ಯಕರ್ತರಿಗೆ ಜಗಳ ಮಾಡೋಕ್ಕೆ ಗುದ್ದಾಟ ಮಾಡೋಕ್ಕೆ ಒಂದು ಕಾರಣ ಸಿಕ್ಕರೆ ಸಾಕು ನೋಡಿ. ನಮ್ಮ ಶಾಸಕರ ಫೋಟೋ ನೀವು ಯಾಕೆ ಹಾಕಿಲ್ಲ, ಇದು ಒಂದು ಪ್ರಶ್ನೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೊಡೆದಾಟ ಆಗೋಯ್ತು. ಹೊಡೆದಾಡಿರುವಂಥವ್ರು ಬೇರೆ ಬೇರೆ ಪಾರ್ಟಿಯವರಲ್ಲ, ಒಂದೇ ಪಾರ್ಟಿಯವರು. ಕೊತ್ತನೂರು ಮಂಜುನಾಥ್ ಮತ್ತು ಮುನಿಯಪ್ಪ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ ನೋಡಿ. ಚುನಾವಣೆ ಹತ್ತಿರ ಬರ್ತಾ ಇದೆ, ಎಷ್ಟರ ಮಟ್ಟಿಗೆ ಒಗ್ಗಟ್ಟಿರಬೇಕು ನೋಡಿ ಇವ್ರ ಹತ್ರ. ಊರು ಬಾಗಿಲು ಶ್ರೀನಿವಾಸ್ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ. ಶಾಸಕ ಕೊತ್ತನೂರು ಮಂಜುನಾಥ್ ಬೆಂಬಲಿಗರು ದಾಳಿ ಮಾಡಿದ್ದಾರೆ ಶ್ರೀನಿವಾಸ್ ಅವರ ಮೇಲೆ. ಅಂಬರೀಶ್, ಶಿವಕುಮಾರ್ ಮತ್ತು ಅಪ್ಸರ್ ಈ 3 ಜನ ಸೇರ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಮಾತು. ಮುನಿಯಪ್ಪ ಬೆಂಬಲಿಗ ಊರು ಬಾಗಿಲು ಶ್ರೀನಿವಾಸ್ ಅವರಿಗೆ ಹಿಡಿದು ಬಡಿಯಲಾಗಿದೆ. ಅವ್ರ ಫೋಟೋ ಇಲ್ಲ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಾಹೇಬ್ರ ಫೋಟೋ ಇಲ್ಲ, MLC ಅನಿಲ್ ಅಣ್ಣವ್ರ ಫೋಟೋ ಇಲ್ಲ, ಈ ರಾಜ್ಯಕ್ಕೆ ಮೇಧಾವಿಯಾಗಿರ್ತಕ್ಕಂಥ ರಮೇಶ್ ಕುಮಾರ್ ಫೋಟೋ ಇಲ್ಲ. ಇದು ಎಂತ ಬ್ಯಾನರ್ ಸರ್? ಇದು ಎಂತ ಬ್ಯಾನರ್? ನಿಮಿಷ ಇದೆ ಈಗ ಎಂತ ಬ್ಯಾನರ್? ಅದು ಗುಜರಾತ್ ಕೊಡ್ಬೇಕು ಸರ್. ನಿಮಿಷ ಇದ್ರಪ್ಪ, ನಿಮಿಷ ಇದೆ. ನಿಮ್ಮ ಮೇಲೆ ಅಲ್ಲೇ ಮಾಡಿದ್ರ? ಏನು ವಿಚಾರಕ್ಕೆ? ಇಲ್ಲ, ಮಂಜುನಾಥ್ ಅವ್ರ ಶಿಷ್ಯಂದ್ರಪ್ಪ. ಏನು ಅಂತ ಗೊತ್ತಿಲ್ಲ. ವಿಚಾರ ಏನಣ್ಣ? ವಿಚಾರ ಏನು ಮಾತಾಡಲಿಲ್ಲ. ಕಾರಣ ಏನು ಕಾರಣ ಹೇಳಿಲ್ಲಪ್ಪ. ಸಭೆ ಕರೆದಿರೋದು ಯಾವ ವಿಚಾರಕ್ಕೆ? ಈ ಏಜೆಂಟ್ಗಳನ್ನು ಮಾಡಲಿಕ್ಕೆ, ಬೂತ್ ಏಜೆಂಟ್ ಮಾಡಲಿಕ್ಕೆ ಏಕಾಏಕೆ ಅಲ್ಲೇ ಮಾಡಿದ್ದಾರೆ. ಯಾರು ಸರ್? ಮಂಜುನಾಥ್ ಟೀಮ್, ಕಂಪ್ಲೀಟ್ ಮಂಜುನಾಥ್ ಅಂದರೆ ಶಾಸಕರ ಮತ್ತು 12 ಟೀಮ್. ಏನು ಅಂತಾನೆ ಗೊತ್ತಿಲ್ಲ. ಪಕ್ಷಕ್ಕೆ ದುಡಿಸಿರೋದೇ ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡ್ತೀವಿ. ನಾನು ಅನಾರೋಗ್ಯದ ಪೇಷಂಟ್. ಏಟಾಗಿದೆ ಸರ್? ಬನ್ನಿ, ಹೊಡೆತ ತಿಂದಂಥ ಊರು ಬಾಗಿಲು ಶ್ರೀನಿವಾಸ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಏನಿದು ಗದ್ದಲ ಗಲಾಟೆ? ಶ್ರೀನಿವಾಸ್, ಯಾಕೆ ಹೊಡೆದ್ರು ನಿಮಗೆ? ನಾನು ಐ ಆಮ್ ಯುವರ್ ಫ್ಯಾನ್. ಹೇಳಿ ಸರ್. ಏನಿಲ್ಲ, ನಾವು 25 ವರ್ಷದಿಂದ KH ಇಲ್ಲಿನ ಒಂದು ಒಡನಾಡಿಗಳ ಕೆಲಸ ಮಾಡ್ಕೊಂಡ್ ಬಂದ್ವಿ. ನನ್ನನ್ನು ಪ್ರೀತಿಯಿಂದ ಕಾರ್ಯಾಧ್ಯಕ್ಷರು ಮಾಡಿದ್ರು DK ಶಿವಕುಮಾರ್ ಸರ್. ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾನು ಕೋಲಾರ ಕ್ಷೇತ್ರದಲ್ಲಿ MLA ಆಸ್ಪಿರೆಂಟ್ ಆಗಿದ್ದಂತವನು. ಇವತ್ತು ಈ ಬೂತ್ ಕಮಿಟಿ ಏಜೆಂಟ್ಸ್ ಸಭೆ ಕರೆದಿದ್ರು ರಮೇಶ್ ಅವರು ಮತ್ತು ರಾಜ್ಕುಮಾರ್ ಅಬ್ಸರ್ವರ್ಸ್. ನಾನು ಮತ್ತು ಅಧ್ಯಕ್ಷರದನ್ನ ಅಚ್ಚುಕಟ್ಟಾಗಿ ಸಭೆ ನಡೆಸ್ತಾ ಇದ್ವಿ. ಯಾಕೆ ಪ್ರಿಪೇರ್ ಆದ್ರು ಯಾಕಾದ್ರೂ ಗೊತ್ತಿಲ್ಲ. ನಾವಂತೂ ಈ ಕಲ್ಚರ್ ಬೆಳೆದವರಲ್ಲ. ನಾನು ಮೊದಲೇ ಹೃದಯ ರೋಗಿ. ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ. ಏನ್ ಅರ್ಥವಾಗಿಲ್ಲ ಸರ್ ನನಗೆ. ಅಲ್ಲ, ಊರ್ಬಾಗಿಲು ಶ್ರೀನಿವಾಸ್ ಅವರೇ, ಇಲ್ಲಿ ಬರೋದೇನು ಅಂದ್ರೆ ಡಿಚ್ಚಿ ಹೊಡೆಯ ಮಟ್ಟಿಗೆ ಗದ್ದಲ ಗಲಾಟೆಗಳು ಏನ್ರಿ ಇದು ಅರ್ಥ? ಹಿಂಗ್ ಮಾಡಿದ್ರೆ ಪಕ್ಷ ಬೆಳೆಯಕ್ಕೆ ಸಾಧ್ಯನಾ? ಉದ್ಧಾರ ಆಗಕ್ಕೆ ಸಾಧ್ಯನಾ? ಹೋಗಿ ನನ್ನ ಕತ್ತೆಲ್ಲ ಪಟ್ಟಿ ಮಾಡಿ ರಕ್ತ ಬರೋಂಗೆಲ್ಲ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ. ನಾವು ಬಹಳ ತಾಳ್ಮೆಯಿಂದ ನಡ್ಕೊಳ್ಳೋ ಜನ.
ಈಗ ನೋಡಿ ಇನ್ ಕಂಪ್ಲೇಂಟು ಅದು ಎಲ್ಲ ಕೇಳಿದ ಎಸ್ ಪಿ ಅವ್ರು ಫೋನ್ ಮಾಡಿದ್ರು. ಸರ್ ಏನು ಬೇಡ ಸರ್, ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಇದನ್ನ ದೊಡ್ಡದ್ ಮಾಡೋದ್ ಬೇಡ ಅಂತ ಹೇಳಿದೀನಿ ಸರ್. ಇನ್ನೇನು ಹೇಳಿ ಸರ್. ಅಲ್ಲ, ಯಾರ ಕಡೆಯವರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು? ಶ್ರೀನಿವಾಸ್ ಅವರೇ, ನಮ್ಮ ಮಂಜುನಾಥ್ ಅವರ ಶಿಷ್ಯಂದ್ರೆ ಸರ್, ಶಾಸಕರು MLA ಮಂಜುನಾಥ್, ಪತ್ತೂರು ಮಂಜುನಾಥ್ ಅವ್ರ ಶಿಷ್ಯಂದ್ರೆ, ಮತ್ತೆ MLC ಅನಿಲ್ ಕುಮಾರ್ ಶಿಷ್ಯಂದ್ರು. ನಮ್ಗೆ ಗೊತ್ತಿಲ್ಲ ಯಾಕೆ ಈ ತರದ ಪ್ರಿಪರೇಷನ್. ಅಲ್ಲ, ಯಾವ ವಿಚಾರಕ್ಕೋಸ್ಕರ ಜಗಳ ಗದ್ದಲ ಶುರು ಆಯ್ತು? ಇದು ಮೊದ್ಲಿಂದಲೂ ಕೂಡ ನಮ್ಮ ವಿಭಾಗದ ನೀತಿ ನಡ್ಕೊಂಡು ಬರ್ತಾ ಇದೆಯಲ್ಲ ಸರ್. ಅಂದ್ರೆ ಬ್ಯಾನರ್ ನಲ್ಲಿ MLA ಫೋಟೋ ಹಾಕಿಲ್ಲ ಅನ್ನೋದು ನೆಪ ಹಂಗಾದ್ರೆ? ಬ್ಯಾನರ್ ಅಲ್ಲಿ MLA ಹಾಕದೇ ಇರುವಂತದ್ದು ಏನ್ ತೆಗೆದು ಹಾಕಿದ್ವಿ, ಅದಕ್ಕೆ ಕಾರಣನೇ ಇಲ್ಲ. ನಾನ್ ಕಾರಣವೇ ಅಲ್ಲ ಅದಕ್ಕೆ. ಅಬ್ಸರ್ವರ್ಸ್ ಬಂದಿದ್ದಾರೆ, ಏಜೆಂಟ್ಸ್ ಅವರು ಬ್ಯಾನರ್ ಈಗ ತಾನೇ ಬಂದ್ ನೋಡಿದ್ದು. ಪ್ರಿಪೇರ್ ಆಗದಿದ್ರೆ ಏನಕ್ಕೆ ನೋಡ್ತಾರ ಅದನ್ನ? ಹಾಲಲ್ಲಿ ಬಂದ್ಮೇಲೆ ಆ ಫೋಟೋ ಇಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಲ್ಲೆ ಮಾಡುವಂತದ್ದು ಪ್ರಿಪರೇಷನ್ ಇಂದ ಹೆಂಗ್ ಮಾಡಕ್ ಸಾಧ್ಯ? ಮೆಂಟಲ್ ಪ್ರಿಪರೇಷನ್ ಬಹಳ ತಪ್ಪಲ್ವಾ? ನಿಜ ನಿಜ ನಿಜ. ನನಗೇನಾದ್ರು ತೊಂದರೆ ಆಗಿದ್ರೆ ನನ್ನ ಯಾರು ಕಾಪಾಡೋರು ಈ ಪಾರ್ಟಿಲಿ? ನೋಡಿ, ಅದು ಅಲ್ಲ ಅಲ್ಲ, ಈ ತರ ಎಲ್ಲ ಕಾರ್ಯಕರ್ತರಿಗೆ ಮನೋಭಾವನೆ ಬಂದ್ಬಿಟ್ರೆ ಗತಿ ಏನಾಗಬೇಕು ಶ್ರೀನಿವಾಸ್ ಅವ್ರೆ? ಪಾರ್ಟಿ ಉದ್ಧಾರ ಆಗದಂಗೆ. ನನಗೆ ಹಿಂಗಾದ್ರೆ ನಮ್ಮ ಮನೆ ಮಕ್ಕಳು, ನಮ್ ಕುಟುಂಬ, ನನ್ನ ಮತ್ತೆ ಪಕ್ಷದಲ್ಲಿ ಯಾರು ಮುಂದೆ ಬರ್ತಾರೆ ಪಕ್ಷಕ್ಕೆ? ಅಲ್ಲಿ ರಾಜ್ಕುಮಾರ್ ಕೂಡ ಬಂದಿದ್ರು ಅನ್ಸುತ್ತಲ್ವಾ ಬೆಂಗಳೂರಿಂದ? ಅವ್ರ ಎದುರುಗಡೆನೇ ಆಯ್ತು. MLC ರಮೇಶ್ ಅವರು ಸರ್, ಪಾಪ ಅವ್ರು ರಿಕ್ವೆಸ್ಟ್ ಮಾಡ್ತಾವ್ರ, ಕಾರಣ ಏನ್ ಹೇಳ್ರಿ ಅಂತ. ಏನು ಕಾರಣ ಇಲ್ಲ. ನಮ್ಮನ್ನ ಒಡೆದು ಭಯ ಹಿಡಿಸಿ ಹೊರಗಾಕುವಂತ ಸ್ಥಿತಿಗೆ ಹೋದ್ರೆ ಪಕ್ಷ ಹೆಂಗ್ ಕಟ್ಟೋದು ಸರ್? ನೋಡಿ ನೋಡಿ. ಆಮೇಲೆ ನಾನು ತನುಮನ ಅರ್ಪಣೆ ಮಾಡಿ ಪಕ್ಷ ಕಟ್ಟಿರೋನು ಸರ್. ನನ್ಗೆ ಯಾರ ಅವಶ್ಯಕತೆನೂ ಇಲ್ಲದೆ ನಂದೇ ಆದಂತ ದುಡಿಮೆ ಶಕ್ತಿ ಪಕ್ಷಕ್ಕಿದೆ. ಸರಿ ಸರಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಏನಾದ್ರು ಮಾತಾಡಿದ್ರ ನಿಮ್ಮ ಹತ್ರ? ನಾಯಕರಿಗೆ ಏನಾದ್ರು ಹೇಳಿದ್ರ? KHNF ಹೇಳಿದ್ರು, ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಆಮೇಲೆ ಮಾತಾಡ್ತೀನಿ ಅಂದ್ರೆ ಬೇಸರ ಪಟ್ಕೊಂಡ್ರು. ಇನ್ಯಾರು ಪಾಪ ಯಾಕೆ ಮಾತಾಡ್ಲಿಲ್ವೋ ಗೊತ್ತಾಗ್ಲಿಲ್ಲ ಇನ್ನ. ಆಯ್ತು ಶ್ರೀನಿವಾಸ್ ಅವರು, ಥ್ಯಾಂಕ್ ಯು ವೆರಿ ಮಚ್. ಇದು ಕಾಂಗ್ರೆಸ್ನ ಸ್ಥಿತಿ. ರಾಜ್ಕುಮಾರ್ ಬೆಂಗಳೂರಿಂದ ಹೋಗಿದ್ರು, ಅವ್ರ ಎದುರುಗಡೆ ಈ ರೀತಿ ಬಡದಾಟ ಡಿಚ್ಚಿ. ಅಬ್ಬಾ, ಹಿಂಗಾದ್ರೆ ಊರ್ ಬಾಗಿಲು ಶ್ರೀನಿವಾಸ್ ಕತೆ ಅಲ್ಲ ಇದು. ಕಾಂಗ್ರೆಸ್ 3 ಬಾಗಿಲು ಹೆಂಗಾಗಿದೆ ಅನ್ನೋಕೆ ಒಂದು ಎಕ್ಸಾಂಪಲ್ ಇದು. ದೇವರೇ ಕಾಪಾಡಬೇಕು.